ಸರ್ ಕತೆ ಹೇಳಂಗಿಲ್ಲ ಅಂತ ಹೇಳಿ ಹೌದು. ಬಿಗ್ ಬಾಸ್ ಇಂದ ಬಂದ ಮೇಲೆ ಯಾವ್ದು ಹೊಸ ತರ ಪಾತ್ರಗಳು ಸಿಕ್ಕಿಲ್ಲ ಸರ್. ಬಟ್ ಇವ್ರಿಗೂ ಹೇಳಬೇಕು, ಬಿಗ್ ಬಾಸ್ ಇಸ್ ನಾಟ್ ಈಸಿ. ಇದೆಲ್ಲ ಬಿಗ್ ಬಾಸ್ ಗಿಂತ ಮುಂಚೆ ಮಾಡಿದ ಸಿನಿಮಾಗಳು. ಅದು ಹೇಗೋ ಮಾಡಿ ಆಡಿಷನ್ಸ್ ಕೊಟ್ಟು ಸೆಲೆಕ್ಟ್ ಆದೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಳಾಗಿದೆ ಈಗ ಆಲ್ರೆಡಿ. ಇದು ನನ್ನ ಫಸ್ಟ್ ಸಿನಿಮಾ. ಹಾಗೆ ಇಲ್ಲಿರೋ ಎಲ್ಲ ಕಾಸ್ಟ್ಗೂ ಕೂಡ ಆಲ್ಮೋಸ್ಟ್ ಎಲ್ಲ ಕಾಸ್ಟ್ಗೂ ಕೂಡ ಇದು ಮೊದಲನೇ ಸಿನಿಮಾ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಕಾನ್ಫಿಡೆನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಮತ್ತು ನಮ್ಮ ಡೈರೆಕ್ಟರ್ಗೂ ಕೂಡ ಆಲ್ ದ ಬೆಸ್ಟ್, ಮತ್ತು ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ನನ್ನ ಕ್ಯಾರೆಕ್ಟರ್ ಹೇಳಬೇಕಂದ್ರೆ ನಾನು ಅಭಿಷೇಕ್ ಆಪೋಸಿಟ್ ಮಾಡ್ತಿರೋದು. ಎಲ್ಲರೂ ಕನೆಕ್ಟ್ ಮಾಡ್ಕೋತಾರೆ. ಈಗ ಒಂದು ಮಿಡಲ್ ಕ್ಲಾಸ್ ಹುಡುಗಿ ಅಂತ ಏನೊಂದು ಕ್ಯಾರೆಕ್ಟರ್ ಅಂತ ನೀವು ಹೇಳಿದ್ರೆ ಎಲ್ಲರೂ ಕನೆಕ್ಟ್ ಮಾಡ್ಕೋತಾರೆ. ಅವಳು ಯಾವ ಥರ ಪ್ರೀತಿ ಮಾಡ್ತಾಳೆ, ಅವಳು ಯಾವ ಥರ ಒಂದು ವಿಷಯನ ಹೇಗೆ ಅವಳು ಕನೆಕ್ಟ್ ಮಾಡ್ಕೋತಾಳೆ ಅಂದರೆ ಎಲ್ಲರೂ ಕನೆಕ್ಟ್ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಅಷ್ಟೇ. ಇನ್ನು ಸರ್ ಕತೆ ಹೇಳಂಗಿಲ್ಲ ಅಂತ ಹೇಳಿ ಹೌದು, ಇದು ನನ್ನ ಫಸ್ಟ್ ಸಿನಿಮಾ ಸರ್. ಇದಕ್ಕಿಂತ ಮುಂಚೆ ನಾನು ಥಿಯೇಟರ್ ಮಾಡ್ತಾ ಇದ್ದೆ. ನಟನ ರಂಗಶಾಲೆಯಲ್ಲಿ ನಾನು ಥಿಯೇಟರ್ ಮಾಡಿದ್ದೀನಿ, ಮತ್ತು ಶಾರ್ಟ್ ಫಿಲ್ಮ್ಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಅದು ಬಿಟ್ಟರೆ ಇದು ನನ್ನ ಫಸ್ಟ್ ಸಿನಿಮಾ ಅಷ್ಟೇ. ಅನುಕೂಲ ಆಯಿತು ಸರ್. ಕ್ಯಾರೆಕ್ಟರ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಮತ್ತು ಸೆಟ್ಟಲ್ಲಿ ನಮ್ಮ ಒಂದು ಫ್ಯಾಮಿಲಿ ಅಂತ, ಥಿಯೇಟರಲ್ಲಿ ನಾವೆಲ್ಲರೂ ಕೂಡ ಒಂದು ಫ್ಯಾಮಿಲಿಯಾಗಿ ನಾವು ಒಂದು ಬಾಂಡ್ ಕ್ರಿಯೇಟ್ ಮಾಡ್ಕೋತೀವಿ. ಸೊ ಹಾಗೆಯೇ ಅದು ಸಿನಿಮಾ ಕೂಡ ಅಪ್ಲೈ ಆಗುತ್ತೆ. ಸೊ ಈಗ ಒಬ್ರ ಜೊತೆ ಕಂಫರ್ಟಬಲ್ ಆಗಿರಬೇಕು, ಅಥವಾ ಒಂದು ಟೀಮ್ ಸ್ಪಿರಿಟ್ ಅಂತ ಏನಿದೆ ಅದು ಥಿಯೇಟರಲ್ಲಿ ಕಲ್ತಿದ್ದೀನಿ ಸರ್. ಥ್ಯಾಂಕ್ ಯು. ಹಾಯ್, ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಫೆಬ್ರವರಿ 30th ಬಗ್ಗೆ ಹೇಳಬೇಕಂದ್ರೆ ಇದು ನನ್ನ ಫಸ್ಟ್ ಹಾರರ್ ಸಬ್ಜೆಕ್ಟ್. ಇಲ್ಲಿವರೆಗೂ ನಾನು ಯಾವುದೂ ಹಾರರ್ ಸಿನಿಮಾ ಮಾಡಿರಲಿಲ್ಲ. ಇದು ತುಂಬ ವರ್ಷಗಳ ಹಿಂದೆ ನಮ್ಮ ಪ್ರಶಾಂತ್ ಸರ್ ನನಗೆ ಕತೆ ಹೇಳಿದಾಗ ತುಂಬ ಯೂನಿಕ್ ಆಗಿದೆಯಲ್ಲ ಕತೆ ಇದು ಅಂತ ಅನಿಸ್ತು. ಬಟ್ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಕಾಸ್ಟಿಂಗಲ್ಲಿ, ಯಾರನ್ನ ಕಾಸ್ಟ್ ಮಾಡಬೇಕು ಯಾರನ್ನ ಮಾಡಬಾರ್ದು ಅಂತ. ಅದು ಹೇಗೋ ಮಾಡಿ ಆಡಿಷನ್ಸ್ ಕೊಟ್ಟು ಸೆಲೆಕ್ಟ್ ಆದೆ. ಆ ಟೈಮಲ್ಲಿ ಎಸ್ಪೆಷಲಿ ನಾನು ಯಾವ ಪ್ರಾಜೆಕ್ಟ್ಸು ಮಾಡಿರಲಿಲ್ಲ. ದಿಸ್ ವಾಸ್ ಮೈ ಫಸ್ಟ್ ಸಿನಿಮಾ ಮೆನಿ ಇಯರ್ಸ್ ಅಗೋ. ಸೊ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಇನ್ ಮೀ ಸರ್. ಸೊ ಸಿನಿಮಾ ಮುಗಿಯೋಷ್ಟೊತ್ತಿಗೆ ನಾನೇ ಎಷ್ಟೋ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿ ಇಲ್ಲಿ ನಿಂತಿದ್ದೀನಿ. ಸೊ ಆ ಅವಕಾಶ ಕೊಟ್ಟಂಥ ಪ್ರಶಾಂತ್ ಸರ್ಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಜೋಸೆಫ್ ಬೇಬಿ ಸರ್ಗೂ ಅಷ್ಟೇ. ಟು ಬಿಲೀವ್, ಹೊಸೊಬ್ಬರನ್ನ ಬಿಲೀವ್ ಮಾಡೋದು ತುಂಬ ಕಷ್ಟ, ಎಸ್ಪೆಷಲಿ ಇಂಡಸ್ಟ್ರಿ ಯಾವುದೇ ಫೀಲ್ಡಲ್ಲಾಗಲಿ. ಅದು ಅವರು ಬೇರೆ ಸ್ಟೇಟಿಂದ ಇದ್ದು ಕೂಡ ನಮ್ಗೆ ಬಿಲೀವ್ ಮಾಡಿ, ನಮ್ಮ ಕತೆ ಮೇಲೆ ಬಿಲೀವ್ ಮಾಡಿ ನಮ್ಗೆ ಇನ್ವೆಸ್ಟ್ ಮಾಡಿದ್ರಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಈ ಸಿನಿಮಾ ನಾನು ತುಂಬ ಕಲಿತೆ. ಟೆಕ್ನಿಕಾಲಿಟಿ ಪರ್ಸ್ಪೆಕ್ಟಿವ್ಸ್ ಆಗಲಿ, ನಮ್ಮ ಮುನಿಕೃಷ್ಣನ್ ಅವರು, ಎವ್ರಿಬಡಿ ದೇ ಟೈರ್ಡ್ಲೆಸ್ಲಿ ವರ್ಕ್ ಮಾಡಿದ್ದಾರೆ. ಯಾಕೆ ನಾವು ಶೂಟ್ ಮಾಡಿದ ಲೊಕೇಶನಲ್ಲಿ ಹೇಗಿತ್ತು ಅಂತಂದರೆ ನಮಗೆ ಸೆಲ್ ಫೋನ್ ನೆಟ್ವರ್ಕ್ ಇರಲಿಲ್ಲ. ಇವಾಗ ಈಸಿಯಾಗಿ ಪಕ್ಕದಲ್ಲಿರೋರು ಅವ್ರನ್ನ ಫೋನ್ ಮಾಡ್ಬಿಟ್ಟು ಇಲ್ಲಿ ತೊಗೊಂಬನ್ನಿ ಅದು ಮಾಡ್ಬೋದಲ್ವ, ಅಲ್ಲಿ ಆ ಥರ ಆಗ್ತಿರಲಿಲ್ಲ. ಎಲ್ಲ ಸೆಟ್ಟಲ್ಲೇ ಇರಬೇಕಾಗಿತ್ತು, ಪ್ರತಿಯೊಬ್ಬರು ಪ್ರೆಸೆಂಟ್ ಆಗಿರಬೇಕಾಗಿತ್ತು. ಸೊ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಆಮೇಲೆ ಮೆಜಾರಿಟಿ ಸಿನಿಮಾ ನಾವು ನೈಟೇ ಶೂಟ್ ಮಾಡಿರೋದು. ಸೊ ಬೆಳಗ್ಗೆ ಹೊತ್ತು ಮಲಗ್ತಿದ್ವಿ, ರಾತ್ರಿ ಹೊತ್ತು ಫುಲ್ ಶೂಟಿಂಗ್ ಮಾಡ್ತಿದ್ವಿ. ಇಟ್ ವಾಸ್ ಹೇಳ್ತಾ ಇಲ್ವಾ, ಆಯ್ತು ಒಂದು ರಿಲಿ ನೈಸ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಆ್ಯಂಡ್ ಕತೆನೂ ತುಂಬ ಚೆನ್ನಾಗಿದೆ, ತುಂಬ ಸಸ್ಪೆನ್ಸ್ ಇದೆ, ಹಾರರ್, ಎಸ್ಪೆಷಲಿ ಹಾರರ್ ತುಂಬ ಇದೆ. ಸೊ ಐ ಹೋಪ್ ಆಲ್ ಆಫ್ ಯು ಲೈಕ್ ಇಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಎನಿ ಆ್ಯಕ್ಟರ್ಗೆ ಆಬ್ವಿಯಸ್ಲಿ ಇಟ್ಸ್ ಅ ಬಿಗ್ ಥಿಂಗ್ ಅಲ್ವಾ ಸರ್. ಇದೆಲ್ಲ ಬಿಗ್ ಬಾಸ್ಗಿಂತ ಮುಂಚೆ ಮಾಡಿದ ಸಿನಿಮಾಗಳು ಸರ್. ಸೊ ನಂದಿನ ನೆಕ್ಸ್ಟ್ ಇನ್ನೊಂದು 2-3 ಸಿನಿಮಾ ರೆಡಿ ಇದೆ. ಇನ್ನು ಒಂದು ಮಂತ್ಲಿ ರಿಲೀಸ್ ಆಗುತ್ತೆ ಅದು, ಥ್ಯಾಂಕ್ಫುಲಿ. ಸೊ ಇದೆಲ್ಲ ನಾನು ಬಿಗ್ ಬಾಸ್ಗಿಂತ ಮುಂಚೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದು. ಸೊ ಬಿಗ್ ಬಾಸ್ ಏನಕ್ಕೆ ಹೋದೆ ಅಂತಂದರೆ ಇಟ್ ವಾಸ್ ಮೋರ್ ಲೈಕ್ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಅಲ್ಲ, ಎಲ್ರಿಗೂ ಅವಕಾಶ ಸಿಕ್ಕಿದಾಗ ಬಳಸ್ಕೋಬೇಕು ಅಂತ ಮಾಡಿದ್ದು. ಬಿಗ್ ಬಾಸಿಂದ ಬಂದಾದ್ಮೇಲೆ ಇವಾಗ ಕರೆಂಟ್ಲಿ ಒಂದು ಪೊಲೀಸ್ ರೋಲ್ ಮಾಡ್ತಾ ಇದ್ದೀನಿ. ಸೊ ದಟ್ ಇಸ್ ವೈ ದ ಲುಕ್. ಅದು ಬೇಗ ರಿಲೀಸ್ ಆಗುತ್ತೆ. ಸೊ ಅದೇ ಅವಕಾಶಗಳು ಸ್ಲೋ ಆ್ಯಂಡ್ ಸ್ಟಡಿ ಸರ್. ತುಂಬ ಸ್ಲೋ ಇದೆ, ಬಟ್ ಡೆಫಿನೆಟ್ಲಿ ಬರ್ತಾ ಇದೆ. ಎಸ್ ಸರ್, ಬಾಡಿ ಲ್ಯಾಂಗ್ವೇಜ್ ಸರ್ ಎಲ್ಲ ಚೇಂಜ್ ಆಗೋಯ್ತು ಸರ್. ನಂದು ಮೆಂಟಾಲಿಟಿನೇ ಚೇಂಜ್ ಆಗೋಯ್ತು. ಥ್ಯಾಂಕ್ ಯು ಸರ್. ಅದೊಂಥರ ರೀಬಿಲ್ಡಿಂಗ್ ಮೈಸೆಲ್ಫ್ ಥರ ಇತ್ತು. ಅದು ಇಟ್ಸ್ ನಾಟ್ ಈಸಿ. ನಾನು ಪ್ರತಿಯೊಬ್ಬರಿಗೂ ಹೇಳಬೇಕು, ಬಿಗ್ ಬಾಸ್ ಇಸ್ ನಾಟ್ ಈಸಿ. ನಾವು ಹೊರಗಡೆ ಕೂತ್ಕೊಂಡೆ ಅವ್ರಿಗೆ ಏನು ಪಾಪ್ಯುಲಾರಿಟಿ ಸಿಕ್ಬಿಡುತ್ತೆ ಅದು ಹೇಳ್ತೀವಲ್ಲ, ತುಂಬ ಕಷ್ಟ. ಯಾಕಂದರೆ ಇಟ್ಸ್ ನಾಟ್ ನನ್ನೇ ನೋಡಿದಾಗ, ನೀವು ನಾನು ಹೋದಾಗ ಆ ಥರ ಎಷ್ಟು ವೇಟ್ ಇತ್ತು, ಹೊರಗಡೆ ಬಂದಾಗ ಎಷ್ಟು ವೇಟ್ ಇದ್ದೀನಿ. ಇಟ್ಸ್ ವೆರಿ ಟ್ರೈನಿಂಗ್ ಆಲ್ಸೋ. ಬಟ್ ಇಟ್ಸ್ ನಾಟ್ ಈಸಿ. ಬಿಗ್ ಬಾಸ್ ಇಸ್ ನಾಟ್ ಈಸಿ. ಹೆಲ್ಪ್ ಆದರೆ ವೆರಿ ಗುಡ್ ಸರ್. ನನಗೂ ಅದೇ ಬೇಕಲ್ವಾ, ಗ್ರೋತ್ ಇಸ್ ಇಂಪಾರ್ಟೆಂಟ್. ಅದೇ ಯಾರು ನಾನು ಇಷ್ಟಪಡ್ತಾರೋ ಡೆಫಿನೆಟ್ಲಿ ಐ ಥಿಂಕ್ ಅವ್ರಿಗೂ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ಸೊ ಹೋಪ್ಫುಲಿ ದೇ ಡು. ಬಿಗ್ ಬಾಸಿಂದ ಬಂದ ಮೇಲೆ ಯಾವುದೂ ಹೊಸ ಥರ ಪಾತ್ರಗಳು ಸಿಕ್ಕಿಲ್ಲ ಸರ್. ಬಟ್ ಅದಕ್ಕಿಂತ ಮುಂಚೆ ನಾನು ತುಂಬ ವೆರೈಟಿ ಆಫ್ ಪಾತ್ರಗಳು ಮಾಡಿದ್ದೀನಿ. ಒಂದು ಹಾರರ್ ಸಬ್ಜೆಕ್ಟ್, ಆಮೇಲೆ ಒಂದು ಪೊಲೀಸ್ ರೋಲ್ ಮಾಡ್ತಿದ್ದೀನಿ, ಒಂದು ಆರ್ಮಿ ರೋಲ್ ಮಾಡಿದೆ. ಸೊ ನಾನು ಆದಷ್ಟು ವೆರೈಟಿ ಟ್ರೈ ಮಾಡ್ತಿದ್ದೀನಿ. ಯಾಕಂದರೆ ನನಗೊಂಥರ ಫೀಲಿಂಗ್ ದಟ್ ನಾನು ಏನೇ ಮಾಡಿದ್ರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಮಾಡಬೇಕು. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತ ತುಂಬ ಇಷ್ಟ ನನಗೆ. ಸೊ ಅದೇ ಸರ್, ನಮ್ಮ ಕೈಯಲ್ಲಿ ಏನಿದೆ ಪ್ರಯತ್ನ ಒಂದು ಮಾಡ್ಬೋದು. ನಾನು ಫಿಸಿಕಲಿ ಟ್ರಾನ್ಸ್ಫಾರ್ಮೇಷನ್ಸ್ ಮಾಡ್ತಾ ಇದ್ದೀನಿ, ಹೊಸ ಕ್ಯಾರೆಕ್ಟರ್ಸ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ. ಐ ಆಮ್ ಡೂಯಿಂಗ್ ಮೈ ಬೆಸ್ಟ್. ಸೊ ಹೋಪ್ಫುಲಿ ಇಟ್ ವರ್ಕ್ಸ್ ಔಟ್ ಅಷ್ಟೇ ಸರ್. ಇದು ಪಾತ್ರಕ್ಕಿಂತ ಐ ಫೀಲ್ ಸ್ಟೋರಿನೇ ಸೆಳಿಬೇಕು ಜನ. ಇವಾಗ ನಂದೊಂದು ಪಾತ್ರ ಏನಿದೆಲ್ಲ ಅದು ಸ್ಟೋರಿಗೋಸ್ಕರ ಆ್ಯಪ್ಟ್ ಆಗಿದೆ. ಇಟ್ಸ್ ನಾಟ್ ಲೈಕ್ ನನ್ನ ಪಾತ್ರದಿಂದನೇ ಕತೆ ಅಂತೀನಿಲ್ಲ, ಕತೆಯಿಂದ ನಾವೆಲ್ಲ ಪಾತ್ರಗಳು ಸೇರಿದ್ದೀವಿ. ಸೊ ಕತೆ ಇಸ್ ದ ಹೀರೋ ಆಫ್ ದ ಸಿನಿಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.